ಅದು ನಿಮ್ಮ ಚಾನಲ್ನ ಕಾರ್ಯಕ್ರಮಗಳನ್ನು ನಾನು ವೀಕ್ಷಿಸಿದ್ದೀನಿ. ನಿಮ್ಮದೆಲ್ಲ ಕಾರ್ಯಕ್ರಮಗಳೆಲ್ಲ ಜನಪರ ಇದೆ. ಆಮೇಲೆ ಒಳ್ಳೆಯ ಜನರಿಗೆ ಸಮಾಜದ ಕಟ್ಟಕಡೆಯರಿಗೆ ಜನರಿಗೆ ನೀವು ಸಹಾಯ ಮಾಡೋಕ್ಕಿದ್ದೀರ, ಅದು ನಿಮ್ಮ ಉದ್ದೇಶ. ಇದರಿಂದ ನಮ್ಗೆ ಭಾಳ ಸಂತೋಷ ಆಯಿತು. ಇಂದೇ ರೀತಿಯಲ್ಲಿ ಒಳ್ಳೆಯ ಕಾರ್ಯಕ್ರಮ ಕೊಡಿ, ಜನರಿಗೆ ಎಲ್ಲ ವಿಭಾಗದಲ್ಲಿ ಅವ್ರನ್ನ ಎಜುಕೇಟ್ ಮಾಡಿ, ಕಾನೂನು ಪರಿವರ್ತೆ ಏನೇನು ತಿಳಿಸ್ಕೊಡಿ. ಇದೆಲ್ಲ ಮಾಡೋದ್ರಿಂದ ಸಮಾಜಕ್ಕೆ ಒಳ್ಳೆಯ ಕೊಡುಗೆ ಆಗುತ್ತೆ. ಎಷ್ಟೋ ಜನ ನೀವು ಮುಖ್ಯವಾಹಿನಿಗೆ ಸಮಾಜ ಕಟ್ಟಕಡೆಯ ಜನರಿಗೆ ಮುಖ್ಯವಾಹಿನಿ ತರೋದಕ್ಕೆ ಅವಕಾಶ ಸಿಗುತ್ತೆ. ಇದರ ದಯವಿಟ್ಟು ಒಳ್ಳೆ ಕೆಲಸ ಸರ್. ಇವತ್ತು ಮಾ ಚಾನಲ್ಗೆ ತಾವು ಬಂದಿದ್ದೀರಾ. ಅರುಣ್ ಕುಮಾರ್ ಸರು, ತಾವು MD ಆಗಿದ್ದೀರಿ. ತಾವು ಬಂದಕ್ಕಂಥ ಉದ್ದೇಶ ತಿಳಿಸ್ಕೊಡ್ತೀರಾ ಸರ್? ಮಾ ಚಾನಲ್ಗೆ ತಾವು ಬಂದಿರ್ತಕ್ಕಂಥ ಒಂದು ನಿಲುವು ನಿಮ್ಮ ಒಂದು ತಿಳಿಸ್ಕೊಡಿ ಸರ್. ಮಾ ಚಾನಲ್ಗೆ ಅನಿಶ್ಚಿತವಾಗಿ ಬಂದ್ರಿ, ನೀವು ಕಾಂಗ್ರೆಸ್ಸಲ್ಲೂ ಪ್ರಬಲವಾಗಿರ್ತಕ್ಕಂಥ ಒಬ್ಬ ನಾಯಕರು ಅಂತ ಕೇಳ್ಪಟ್ಟಿದ್ದೀವಿ, ಹೇಳಿ ಸರ್. ನಾವು ನಿಮ್ಮ ಚಾನೆಲ್ ಬಗ್ಗೆ ಕೇಳಿದ್ವಿ, ನಾವೆಲ್ಲ ಮಾಧ್ಯಮಗಳ ಮುಖಾಂತರ ನೋಡಿದ್ದೀನಿ, ಎಲ್ಲ ಮಾಡಿ ಅಬ್ಸರ್ವ್ ಮಾಡಿದ್ದೀನಿ. ನೀವು ಒಳ್ಳೆ ಕಾರ್ಯಕ್ರಮ ಕೊಡ್ತಾ ಇದ್ದೀರಿ. ನಾನು ನಿಮ್ಮ ಸಂಸ್ಥೆಗೆ ಒಳ್ಳೆ ರೀತಿಯಲ್ಲಿ ಸ್ಪಂದಿಸಬೇಕು, ಮಾಡಬೇಕು ಅನ್ನೋದರಿಂದ ಬಂದಿದ್ದೀನಿ. ಆಮೇಲೆ ಇವಾಗ ನಮ್ಮ ಕಂಪನಿ ಈಗ ಅಮೇಜಿಂಗ್ ಗ್ರೂಪ್ಗೆ ದೊಡ್ಡದನ್ನ ಮಟ್ಟದಲ್ಲಿ ಇನ್ನೂ ಮಟ್ಟದಲ್ಲಿ ನಾವು ಪ್ರೋತ್ಸಾಹ ಮಾಡಬೇಕು. ಆಮೇಲೆ ಒಂದು 10-20 ಅಡ್ವೊಕೇಟ್ಸ್ನ ನಾವು ನಮ್ಮ ಪ್ಯಾನೆಲ್ಗೆ ಬೇಕಾಗಿದ್ದಾರೆ. ಅದರಿಂದ ನಾನು ಇವರಿಗೆ ನಿಮಗೆ ಲೆಟರ್ ಕೊಟ್ಟಿದ್ದೀನಿ, ನಿಮ್ಮನ್ನು ರಿಕ್ವೆಸ್ಟ್ ಮಾಡಿದ್ದೀನಿ, ದಯವಿಟ್ಟು ಒಂದು 20 ಜನ ನಮಗೆ ವರ್ಕ್ಫೋರ್ಸ್ ಇದು ಅಡ್ವೊಕೇಟ್ಸ್ ವರ್ಕ್ಫೋರ್ಸ್ ದಯವಿಟ್ಟು ನಮಗೆ ಸಹಾಯ ಮಾಡಿ. ನಾವು ಎಲ್ಲ ರೀತಿಯಲ್ಲಿ ನಾವು ನೋಡ್ಕೊತೀವಿ ಸರ್. ಮಾರ್ಚ್ ಚಾನಲ್ ತಾವು ಬಂದಿದ್ದೀರಾ, ತಮಗೂ ನಿಮ್ಮ ಸಿಬ್ಬಂದಿ ವರ್ಗದವ್ರಿಗೂ ಒಂದು ಶುಭಾಶಯಗಳು ಹೇಳ್ತೀವಿ. ಯಾಕೆಂದರೆ ಈಗಾಗಲೇ ಕಾರ್ಪೊರೇಟರ್ಸ್ ಬಂದಿರು, ಕೆಲ ಸಚಿವರು ಬಂದಿರು. ಇದ್ದಾಗ ತಾವು ಅನಿಶ್ಚಿತವಾಗಿ ಇವತ್ತು ಬರಬೇಕು ಅಂತ ನಿಮಗೆ ಅನಿಸಿದ್ದು ಹೇಗೆ? ಇದ್ರ ಬಗ್ಗೆ ತಿಳಿಸ್ಕೊಡಿ ಸರ್. ಇಲ್ಲ, ನೀವು ಈ ಕಡೆ ಬರಬೇಕಾಗಿತ್ತು, ಹಂಗೆ ಒಂದ್ಸಲ ಮೀಟ್ ಮಾಡೋಣ. ನಮಗೂ ಒಂದ್ಸಲ ಮೀಟ್ ಮಾಡಿ ನಿಮಗೂ ಒಂದು ವಿಚಾರನ ತಿಳಿಸೋಣ, ಮಾತಾಡೋಣ ಅಂತಾಗ ಭೇಟಿ ಕೊಟ್ಟಾಗ ನಿಮಗೊಂದು ಒಳ್ಳೆಯ ಭಾವನೆ ಬರುತ್ತೆ, ನಮಗೊಂದು ಒಳ್ಳೆಯ ಭಾವನೆ ಬರುತ್ತೆ. ಅದರಿಂದ ನನಗೆ TV ಚಾನಲ್ ಇದು ಮಾಡಿದ್ದೀನಿ. ನಾನು ನಿಮಗೆ ಏನೋ ಒಂದೇ ವಿಚಾರ ಹೇಳೋಕ್ಕೆ ಇಷ್ಟಪಡ್ತೀನಿ, ಒಳ್ಳೆ ಕಾರ್ಯಕ್ರಮಗಳು ಕೊಡಿ, ಜನರಿಗೆ ಎಜುಕೇಷನ್ ಮಾಡಿ. ಥ್ಯಾಂಕ್ ಯು ಸರ್. ಇವತ್ತು ತಾವು ಮೆಂಬರ್ಶಿಪ್ ತೊಗೊಂಡಿದ್ದೀರಿ. ನಮ್ಮ ಈ ಚಾನಲ್ ಇರ್ತಕ್ಕಂಥ ಕೊಲ್ಲಿಗೆ ಹೇಳಿದ್ರು ಸರ್, ಒಂದು ಲೈಫ್ ಮೆಂಬರ್ ತೊಗೊಂಡ್ರು ಅಂತ ಹೇಳಿದ್ರು. ಈ ವಿಚಾರದಲ್ಲಿ ತಾವು ಏನೊಂದು ಖುಷಿನ ಬಗ್ಗೆ ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ನಾವು ಇರೋದೇ ದೇವರು ನಮಗೆ ಎಷ್ಟು ಸಹಾಯ ಮಾಡಬೇಕು ಬೇರೆಯವ್ರು ಕೊಟ್ಟಿರ್ತಾರೆ. ನೀವು ಜನಪರ ಕಾರ್ಯಕ್ರಮ ಮಾಡ್ತಾ ಇದ್ದೀರಾ, ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಸಹಾಯ ನಿಮಗೆ ಮಾಡ್ತೀವಿ ಸರ್. ನಾವು ಎಲ್ಲ ಸಹಕಾರ ಬೆಳಿತೀವಿ, ಅತಿ ಶೀಘ್ರದಲ್ಲಿ ಆ ಮಟ್ಟಿಗೆ ಬೆಳೀರಿ ಅಂತ ಆಶಿಸುತ್ತೇನೆ ಸರ್. ಥ್ಯಾಂಕ್ ಯು.